Hello everyone, welcome to ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆ 50 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆ ಆಯ್ಕೆ ಎ 25 ಡಿಗ್ರಿ, ಆಯ್ಕೆ ಬಿ 40 ಡಿಗ್ರಿ, ಆಯ್ಕೆ ಸಿ 50 ಡಿಗ್ರಿ, ಆಯ್ಕೆ ಡಿ 80 ಡಿಗ್ರಿ. ಸೊ ಇಲ್ಲಿ ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಯನ್ನ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಇದರ ಗುಣಲಕ್ಷಣ ಏನ್ ಹೇಳಿ? ಸೊ ಎರಡು ಬಾಹುಗಳ ಸಮನಾಗಿರುತ್ತೆ, ಸೊ ಅದರ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಓಕೆ, ಸೊ ಇಲ್ಲಿ ಎರಡು ಕೋನಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಯನ್ನ ಕೊಟ್ಟಿದ್ದಾರೆ. ಸೊ ಪಿ ಸಿ ಇ ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ಇದು 50 ಡಿಗ್ರಿ ಇದೆ, ಸೊ ಇದು ಕೂಡ 50 ಡಿಗ್ರಿ ಇದೆ. ಸೊ ನಾವು ಮೂರನೇ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ತ್ರಿಕೋನದ ನಿಯಮವನ್ನ ಬಳಸಬೇಕಾಗತ್ತೆ. ಓಕೆ, ಸೊ ಯಾವುದೇ ಒಂದು ತ್ರಿಕೋನದ ಒಳಗಿನ ಮೂರು ಕೋನಗಳ ಒಟ್ಟು ಮೊತ್ತ ಏನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ತ್ರಿಭುಜ ಡಿ ಬಿ ಇ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಕೋನ ಡಿ ಪ್ಲಸ್ ಕೋನ ಬಿ ಎಷ್ಟಿದೆ? 50 ಡಿಗ್ರಿ ಪ್ಲಸ್ 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಡಿ ಈಸ್ ಪ್ಲಸ್ 100 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಡಿಗ್ರಿ. ಸೊ ಕೋನ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 180 ಮೈನಸ್ 100 80 ಡಿಗ್ರಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮೂರನೆಯ ಕೋನದ ಅಳತೆ 80 ಡಿಗ್ರಿ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಡಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಮೂರನೇ ಕೋನದ ಅಳತೆ 80 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.